ಹಾಯ್ ಅಣ್ಣ ತಮ್ಮದಿರ, ನನ್ನ ಹೆಸರು ಕಿರಣ್ ಕುಮಾರ್ ಹೆಜೆ. ಗೊತ್ತಲ್ಲ ನಿಮಗೆ, ಲಾಸ್ಟ್ ಟೈಮ್ ಹೇಳಿದ್ದೆ ಈ ಶಾಲೆ ಬಗ್ಗೆ, ಈ ಶಾಲೆಯ ಪರಿಸ್ಥಿತಿ ಎದಗಿಟ್ಟೋಗಿದೆ ಅಂತ. ಶಾಲೆಯ ಬಗ್ಗೆ ಈ ಶಾಲೆಯ ಸಂಸ್ಥಾಪಕರು ಗಮನ ಹರಿಸ್ತಿಲ್ಲ ಅಂತ ಹೇಳಿದ್ದೆ. ಹಂಗಂತ ಈ ಶಾಲೆಯ ಸಂಸ್ಥಾಪಕರು ಒಬ್ಬರನ್ನೇ ಬ್ಲೇಮ್ ಮಾಡೋದಲ್ಲ. ಯಾಕಂದರೆ ಈ ಶಾಲೆಯ ಸಂಸ್ಥಾಪಕರು ನಮ್ಮ ಹತ್ರ ಏನು ಲಕ್ಷ ಲಕ್ಷ ಫೀಸ್ ಕಟ್ಟಿಸ್ಕೊಂಡು ಸೌಲಭ್ಯಗಳನ್ನ ಕೊಡ್ದಂಗೇನಿಲ್ಲ. ಇದು ಈ ಶಾಲೆ ಏಡೆಡ್ ಆಗಿರೋದ್ರಿಂದ ಈ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಕಟ್ಟಿಸ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಏನೂ ಕಟ್ಟಿಸ್ಕೊಂಡಿರಲ್ಲ. ಈ ಶಾಲೆಯ ಸಂಸ್ಥಾಪಕರಿಗೆ ಈ ಶಾಲೆ ಕಡೆಯಿಂದ ಯಾವುದೇ ಆದಾಯ ಬರ್ತಿಲ್ಲ ಅನಿಸುತ್ತೆ. ಈ ಶಾಲೆಯ ಸಂಸ್ಥಾಪಕರಿಗೆ ಆರ್ಥಿಕ ಸಮಸ್ಯೆ ಇರ್ಬೋದು, ಅದಕ್ಕೆ ಏನೋ ಈ ಶಾಲೆ ಕಡೆ ಈ ಶಾಲೆಯ ಸಂಸ್ಥಾಪಕರು ಗಮನ ಹರಿಸ್ದಲೇ ಇರ್ಬೋದೇನೋ, ಅದು ಗೊತ್ತಿಲ್ಲ. ಆದರೆ ಈ ಶಾಲೆಯ ಸಂಸ್ಥಾಪಕರು ಈ ಶಾಲೆನ ಕಟ್ಟಿಸಿದ್ದು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡೋಕ್ಕೋಸ್ಕರ. ಅದೇ ರೀತಿ ಬಡ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೆದು ಉತ್ತೀರ್ಣರಾಗಿ ಹೋಗಿದ್ದಾರೆ. ಇಲ್ಲಿ ಯಾರು ಶ್ರೀಮಂತರು ಓದಿಲ್ಲ, ಎಲ್ಲ ಬಡ ಮಕ್ಕಳೇ ಓದಿರೋದು. ಆದರೆ ಇವತ್ತು ಆ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇನ್ನು ಲಾಯರ್ಸ್ ಆಗಿದ್ದಾರೆ, ಇನ್ನು ಹಲವು ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನೀವು ನಂಬಲ್ಲ, ಇಲ್ಲಿ ಓದಿರೋರು ಸೈಂಟಿಸ್ಟ್ ಕೂಡ ಆಗಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದ್ರೆ ಈ ಶಾಲೆನ ಒಡೆದು ಹೊಸ್ದಾಗೆ ಕಟ್ಟಿಸ್ಬೋದು. ಆದರೆ ಅಷ್ಟೆಲ್ಲ ರಿಸ್ಕ್ ಬೇಡ. ಜಸ್ಟ್ ಈ ಶಾಲೆನ ರಿಪೇರಿ ಮಾಡಿಸ್ಕೊಡೋಣ. ಯಾಕಂದರೆ ಇಲ್ಲಿ ಬಡ ಮಕ್ಕಳು ಓದಬೇಕು ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅವ್ರಿಗೊಂದು ನಾವು ಒಂದು ಪುಟ್ಟ ಅವಕಾಶ ಮಾಡಿಕೊಡೋಣ. ನಾವೆಲ್ಲ ಸೇರಿ ಮಾಡಿದ್ರೆ ಏನು ದೊಡ್ಡದಲ್ಲ. ಈ ಶಾಲೆ ಯಾವ ಥರ ರಿಪೇರಿ ಮಾಡಬೇಕು ಅಂತ ತೋರಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಬನ್ನಿ. ನೋಡಿ, ಅಲ್ಲಿ ಸೀಲ್ ಬಿಟ್ಟಿರೋ ಜಾಗ ಕಾಣ್ತಿದೆ ನೋಡಿ, ಅಲ್ಲಿಗೆ ಪ್ಯಾಚಪ್ ಹಾಕ್ಸಿ ಇದನ್ನು ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು ಇಲ್ಲೆಲ್ಲ. ಆಮೇಲೆ ಒಳಗಡೆ ತೀರ್ಗಳೆಲ್ಲ ಹೋಗಿದ್ದಾವೆ. ಬಾಗಿಲು ಮುಚ್ಚಿರುವ ಕಾರಣ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ನೀವು ಒಂದು ಖುದ್ದಾಗಿ ಬಂದು ವೀಕ್ಷಿಸಿ. ಆಮೇಲೆ ಇಲ್ಲಿ ನೋಡಿ, ಕಿಟಕಿಗಳು ಎಲ್ಲ ಹಂಗೆ ಒಂದೊಂದೇ ಓಪನ್ ಆಗಿದ್ದಾವೆ, ಅವನ್ನೆಲ್ಲ ಹಾಕ್ಸ್ಬೇಕು. ಸಣ್ಣ ಪುಟ್ಟ ವರ್ಕ್ ಇದೆ, ಸಣ್ಣ ಪುಟ್ಟ ವರ್ಕ್ಗಳನ್ನ ಮಾಡ್ಕೊಬೋದು. ಆಮೇಲೆ ಆ ಕಬ್ಬಿಣದ ಆರ್ಗಳನ್ನ ಹಾಕ್ಸಿ ಹಂಚ್ಗಳು ಏನೂ ಆಗಿಲ್ಲ, ಹಂಚ್ಗಳೆಲ್ಲ ಚೆನ್ನಾಗೇ ಇದ್ದಾವೆ. ಹಂಚ್ಗಳು ತಿರ್ಗಾ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಇಲ್ಲಿ ಹೆಣ್ಮಕ್ಳ ಶೌಚಾಲಯ ಫುಲ್ ಹದ್ಗೆಟ್ಟು ಹೋಗ್ಬಿಟ್ಟಿದೆ ಅಂತ. ಆದರೂ ವಿಡಿಯೋದು ತೋರಿಸಿದ್ದೆ. ಆ ವಿಡಿಯೋನ ಸ್ಕಿಪ್ ಮಾಡಿದವ್ರಿಗೆ ಈ ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಸೀಲ್ ಬಿಟ್ಟಿರೋದೆಲ್ಲ ಕಾಣಿಸ್ತಿದೆ ನೋಡಿ. ಇಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ತುಂಬ ಅಗತ್ಯವಿದೆ, ಅಂದರೆ ಅವಶ್ಯಕತೆ ಇದೆ. ಯಾಕಂದರೆ ಹೆಣ್ಮಕ್ಳು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ದಿದ್ರು ನಡೆಯುತ್ತೆ. ಯಾಕಂದರೆ ಅಲ್ಲಿ ಕಾಣ್ತಿದೆ ನೋಡಿ, ಬೇಲಿ ಹತ್ರ ಆರಾಮಾಗಿ ಹುಡುಗರು ಹೋಗಿ ಬೇಲಿ ಹತ್ರ ಆರಾಮಾಗಿ ಜಾಲಿಯಾಗಿ ಹುಚ್ಚೊಯ್ದು ಬರ್ತಾರೆ. ಇದುವರೆಗೂ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಹುಡುಗರಿಗೆ ಅವಶ್ಯಕತೆ ಯಾಕಿಲ್ಲ ಅಂತಂದರೆ, ಈ ಶಾಲೆ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಯಾವುದೇ ತೊಂದರೆ ಆಗಿಲ್ಲ. ಶೌಚಾಲಯದ ಕಾರಣ ಹುಡುಗರಿಗೆ ಯಾವುದೇ ತೊಂದರೆ ಆಗಿಲ್ಲ, ಮುಂದೂ ಆಗಲ್ಲ ಅನ್ನೋ ನಂಬಿಕೆ ಅಷ್ಟೇ. ಹಂಗೂ ಏನಾದರೂ ಗಂಡು ಮಕ್ಕಳಿಗೂ ಶೌಚಾಲಯ ಕಟ್ಟಿಸ್ಕೊಡೋಣ ಅಂದರೆ ಅದನ್ನು ಮಾಡೋಣ, ಓಕೆ. ಈ ವಿಡಿಯೋ ಮಾಡ್ತಿರೋದು ನಾನು ಉದ್ದೇಶ ಬಂದ್ಬಿಟ್ಟು, ಈ ಶಾಲೆಯನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಶಾಲೆನ ಮುಚ್ಚೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಈ ಶಾಲೆನ ಮುಚ್ಚಬಾರ್ದು. ಯಾಕಂದರೆ ಇದೇ ಊರಲ್ಲಿ ತುಂಬ ಬಡ ಮಕ್ಕಳಿದ್ದಾರೆ. ಇನ್ನೂ ಬಡತನ ನಿರ್ಮೂಲನೆ ಆಗಿಲ್ಲ ಈ ಊರಲ್ಲಾಗಲಿ, ಈ ಊರಿನ ಅಕ್ಕಪಕ್ಕದ ಊರಿನಲ್ಲಾಗಲಿ. ಇಲ್ಲೇ ಈ ಶಾಲೆನ ನಂಬ್ಕೊಂಡಿದ್ದಾರೆ. ಇಲ್ಲಿ ಈ ಶಾಲೆಯ ಪರಿಸ್ಥಿತಿ ನೋಡಿ ಅವರು ಸುಮ್ಮನಾಗಿರ್ಬೋದು. ಆದರೆ ಈ ಶಾಲೆಯನ್ನು ಸ್ವಲ್ಪ ರಿಪೇರಿಂಗ್ ಮಾಡಿಸ್ಕೊಟ್ರೆ ಅವರು ಖಂಡಿತವಾಗ್ಲೂ ಮಕ್ಕಳನ್ನು ಬಂದು ಸೇರಿಸ್ತಾರೆ. ಅವರ ಪೋಷಕರು ಬಂದು ಮಕ್ಕಳನ್ನ ಸೇರಿಸ್ತಾರೆ ಖಂಡಿತವಾಗ್ಲೂ. ಅವರು ಕೂಡ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೂಡ ಇದೆ, ಅಲ್ಲಿ 1ರಿಂದ 7 ಇದೆ. ಅವರೆಲ್ಲ ಕೂಡ ಇಲ್ಲಿಗೆ ಬರ್ತಾರೆ. ಅಂದರೆ ಇಲ್ಲಿಂದ ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ ದೂರ. ಅವರೆಲ್ಲ ಕೂಡ ಇಲ್ಲಿಗೆ ಬಂದು 7ನೇ ಕ್ಲಾಸ್ ಮುಗಿಸ್ಕೊಂಡು ಎಲ್ಲ ಇಲ್ಲೇ ಓದೋದು. ಅದಕ್ಕೋಸ್ಕರ ನಾವೊಂದು ಅವಕಾಶ ಮಾಡಿಕೊಡೋಣ. ಯಾಕಂದರೆ ಬಡ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದರೆ ಅದಕ್ಕೊಂದೇ ದಾರಿ ಇರೋದು, ಅದು ಶಿಕ್ಷಣ. ಆ ಶಿಕ್ಷಣನ ಉಚಿತವಾಗಿ ಕೊಟ್ಟರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಇದೆಲ್ಲ ಆಗುತ್ತೆ. ನಾನು ಈ ಶಾಲೆಯಲ್ಲಿ ಓದಿದ್ದೀನಿ, ಈ ಶಾಲೆಯಲ್ಲಿ ಕಲ್ತಿದ್ದೀನಿ, ನಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಿದ್ದೀನಿ. ನಾನೇನಾದರೂ ನಾನು ಶಾಲೆ ಮುಚ್ಚಬಾರ್ದು. ಅದರಲ್ಲೂ ಇದು ಕನ್ನಡ ಶಾಲೆನ ಎಲ್ಲ ಕಡೆ ಮುಚ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮುಚ್ಚಕ್ಕೆ ಬಿಡಬಾರ್ದು. ಆದರೂ ನಾನು ಓದಿರೋ ಶಾಲೆನ ಮುಚ್ಚಬಾರ್ದು. ನಾನೇನಾರು ಈ ಶಾಲೆಗೆ ಕೊಡುಗೆ ರೂಪದಲ್ಲಿ ಕೊಡಬೇಕು, ಓದಿರೋದಕ್ಕೆ ಕೃತಜ್ಞತೆ ರೂಪದಲ್ಲಿ ಏನಾದ್ರು ಕೊಡಬೇಕು ಅಂತ ಏನಾರು ನಿಮ್ಮ ಮನಸ್ಸಲ್ಲಿದ್ದರೆ, ನಾನು ಯಾವುದೇ ನಂಬರ್ ಹಾಕಲ್ಲ, ಯಾವುದೇ QR ಕೋಡ್ ಹಾಕಲ್ಲ. ನೀವೇ ಯಾವತ್ತಾದರೂ ಒಂದು ದಿವಸ ಶಾಲೆ ರಜೆ ಇರಬಾರ್ದು. ಅವತ್ತು ರಜೆ ಇಲ್ದಿದ್ದ ದಿವಸ ಬರಬೇಕು. ಬಂದು ಒಂದು ದಿವಸ ನೀವು ವೀಕ್ಷಣೆ ಮಾಡಿ ಆಮೇಲೆ ನಂತರ ನೀವು ಏನಾದರೂ ಇಲ್ಲಿ ಈ ಶಾಲೆಗೆ ಬೇಕಾಗಿರೋದು ಕಬ್ಬಿಣ ಆಗಿರ್ಬೋದು, ಆಮೇಲೆ ಈ ಶಾಲೆಗೆ ಶೌಚಾಲಯಕ್ಕೆ ಬೇಕಾಗಿರೋ ಇಟ್ಟಿಗೆ ಆಗಿರ್ಬೋದು, ಮತ್ತು ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಆ ಕೆಲಸ ಮಾಡೋ ಕಾರ್ಮಿಕರಿಗೆ ಪೇಮೆಂಟ್ ಆಗಿರ್ಬೋದು, ಇನ್ನು ಹಲವು ಕೊಡುಗೆಗಳನ್ನ ತಾವುಗಳು ಕೊಡ್ಬೋದು.
ನೀವೇನಾದರೂ ಈ ಶಾಲೆಗೆ ಕೊಡುಗೆ ಕೊಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ಈ ವಿಡಿಯೋಗೆ ಕಾಮೆಂಟ್ ಮಾಡಿ. ನಾನು ಯಾರ್ಯಾರು ಕಮೆಂಟ್ ಮಾಡಿದಾರೆ ಅವ್ರದ್ದೆಲ್ಲರಿಗೂ ನಾನು ಕಾಲ್ ಮಾಡಿ ಒಂದು ದಿವಸ ರಜೆ ಇರೋ ದಿವಸ ಕರೆಸೋಣ. ಎಲ್ಲರೂ ಒಟ್ಟಿಗೆ ಸೇರಿ ಪ್ಲ್ಯಾನ್ ಮಾಡೋಣ. ಬರೀ ಕನ್ನಡ ಶಾಲೆನ ಉಳಿಸೋಣ, ಕನ್ನಡ ಶಾಲೆನ ಬೆಳೆಸೋಣ ಅಂತ ಬರೀ ಬಾಯಿ ಮಾತಿಗಳದಲ್ಲ, ನಾವು ಮಾಡಿ ತೋರಿಸೋಣ. ಆಮೇಲೆ ಈ ವಿಡಿಯೋ ನೋಡ್ತಿರೋಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು, ಈ ಶಾಲೆನ ನೀವು ಕೇರ್ ಮಾಡದಿರೋ ಪರವಾಗಿಲ್ಲ, ಇಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳಿಗೆ ತಲುಪೋವರೆಗೂ ಶೇರ್ ಮಾಡಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ.